ಮಗ ಫೋನ್ ಮಾಡಿದ್ದೆ ನಿಮ್ಮೂರಿಗೆ ವಾತಾರಿಂದ ಮಾಡ್ತೇವ್ನಿ ಏನಾಯ್ತು ಏನಾಯ್ತು ಅಂತ ಕೇಳೋದ ಅಂದ್ಬಿಟ್ಟು ಯಾಕೆ ಫೋನ್ ಎತ್ತತೆ ಅಲ್ಲ ಮಾಡು ಮಾಡು ಫೋನ ಮಾದೇವ ಹೆಂಗೆ ಓದ್ನ ಏನು ಅಂತ ಕೇಳು. ಸರಿ ಸರಿ ಕೇಳ್ತೀನಿ ತಡಿ. ನಿಮ್ಮ ನಿಂಗಮ್ಮನಿಗೆ ಫೋನ್ ಮಾಡು. ಸೌಂಡ್ ಕೊಡು ನಾನು ಕೇಳಿಸ್ಕೊತೀನಿ. ಸರಿ ಕಣವ ಆಯಿತು ಮಾಡ್ತೀನಿ ತಾಡು. ಅಲ್ಲ ಅಜ್ಜಿ ನಿಂಗಜ್ಜಿ ಚೆನ್ನಾಗಿದ್ದೀರಾ? ನಾನು ಲತಾ. ಅಯ್ಯೋ ಏನು ಚಂದ ಹೇಳವ. ಏನು ಮಾಡ್ತಾಯಿದ್ದಿ ಮಗ? ಚೆನ್ನಾಗಿದ್ದದ? ಚೆನ್ನಾಗದೆ ಕಣಜ್ಜಿ. ಹೆಂಗಿದ್ದೀರಿ? ಊಟ ಮಾಡಿದ್ರಾ? ಅಯ್ಯೋ ಯಾವ ಊಟ ಉಂಡೆ ಸುಮ್ಕಿರ್ ಮಗ. ಯಾವ ಊಟ ಉಣ್ಣಕ್ಕಿಲ್ಲ ಏನು ಉಣ್ಣಕ್ಕಿಲ್ಲ ಕನ್ನತ್ತಾಗೆ. ಯಾವ ಊಟ ಸೇರುತ್ತಾರೆ ಉಂಡನೆ ನಮ್ಮ ಮನೇಲಿ ಆಗ್ಬಾರ್ದು ಕೆಲಸವೆಲ್ಲ ಆಯ್ತಾ ಕೂತದಲ್ಲ. ಇದನ್ನೆಲ್ಲ ನೋಡ್ತವ ಹೆಂಗ ಊಟ ಸೇರಕ್ಕದು ಹೇಳು. ನಾನು ಮಾದೇವ 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 ಅಂದ್ಕೊಂಡೆವು ಎಲ್ಲದಕ್ಕೂ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ಕೆ ಇವತ್ತು ನನ್ನ ಮಾನ ಮರುವದಿಯ ಬೀದಿಲಿ ನಿಂತ್ಕೊಂಡು ಆರಾಜ್ ಆಗ್ತಾಗ ಆಗ್ತಾ ಇವತ್ತು ತಲೆ ಎತ್ಕೊಂಡು ತಿರ್ಗಕ್ಕೆ ಆಯ್ತಿಲ್ಲ ನನಗೆ. ನನ್ನ ಜನಕ್ಕೆ ಗೊತ್ತಾದ್ರೆ ಏನು ಎಂತೋ ಏನಂದರೋ ಎಂತಂದರೋ ಅಂತ ಅದು ಬೇರೆ ನನಗೆ ಯತ್ನಿಯಾಗಿ ಊಟ ಸೇರ್ತಾ ಇಲ್ಲ ಕಣವ. ಅವನ 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 ನಮ್ಮ ಮಾದೇವ ಸರಿ 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 ಅವನು ಸರಿ ಅಂದ್ಕೊಂಡು ನಾವು ಅದಕ್ಕೆ ಖುಷಿ ಕುಣಿಸ್ಬಿಟ್ಟು ಅವನೊಂದಿದೆ ಸರಿ ಅಂದ್ಕೊಂಡು ನಾವು ಇವತ್ತು ಅಷ್ಟು ನಂಬಿಕೆ ಇವತ್ತು ಸರಿಯಾಗಿ ಮಾಡ್ದೆ. ನಮಗೆ ಸರಿಯಾಗಿ ಮಾಡ್ದೆ ಕಣವ. ಅಯ್ಯೋ ಹೋಗತ್ತಾಗೆ ಎಷ್ಟು ಮಾತಾಡ್ರು ಅಷ್ಟೇ ಏನು ಪ್ರಯತ್ನ ಇಲ್ಲ ಕತ್ತೆ ಬಿಡು. ಏನು ಪ್ರಯತ್ನ ಇಲ್ಲ. ಮುಂಡೆ ಮಗ ಮಾಡಿದ ಕೆಲಸಕ್ಕೆ ಇವತ್ತು ನಾವು ತಲೆ ಒಡ್ಬೇಕಾಗದೆ. ಅಯ್ಯೋ ಅಜ್ಜಿ ನೀ ಏನು ಮಾಡ್ತೀರ ಅಜ್ಜಿ? ಇನ್ನೇನು ಮಾಡಿರಿ? ಮಾದೇವ ಮಾಡಿರೋ ಕೆಲಸಕ್ಕೆ ಇವತ್ತು ನಾವೆಲ್ಲರೂ ನೋವು ಅನ್ಭವಿಸ್ಬೇಕಾಗದೆ. ನಾನು ಊಟ ಮಾಡಿಲ್ಲ ಕಣಜ್ಜಿ. ನೆನೆಯಿಂದನೂ ನಮ್ಮ ಮಾನಮರುವದಿಯ ಬೀದಿಲಿ ನಿಂತ್ಕೊಂಡು ಆರಾಜ್ ಹಾಕ್ಬಿಟ್ರಲ್ಲ ಅಂದ್ಬಿಟ್ಟು ಹೊಸಿ ಬೇಜಾರಾಯ್ತಲ್ಲ ಕಣಜ್ಜಿ. ಪಾಪ ನೀವು ಎಷ್ಟೆಲ್ಲವ ಮಾನಮರುವದಿಗೆ ಹಂಚ್ಕೊಂಡು ಆಟ ಮಾಡಿದ್ರಿ. ಇವತ್ತು ನೋಡಿ ಮಾದೇವ ಅಂದ್ಕೊಂಡು ಎಲ್ಲಕ್ಕೂ ಅವ್ರನ್ನೇ ಮುಂದಕ್ಕೆ ನಿಲ್ಸ್ಕೊಂಡು ಒಳ್ಳೆ ಸರಿಯಾಗಾಯ್ತು. ಸರಿಯಾಗಿ ಕಲ್ಸೋರು ಬುದ್ಧಿಯ ಬುಡಿ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಿಮ್ಗೆ ನೆನ್ಸ್ಕೊಂಡ್ರೆ. ರಾತ್ರಿ ನನಗೆ ಊಟಕ್ಕೆ ಕೊಡ್ತು ಉಣ್ಣೆ ನಾನು. ನಮ್ಮ ಅಜ್ಜಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೇನೋ. ಮಾನಮರುವದಿಗೋಸ್ಕರನೇ ಬದುಕಿರೋರು ಇವತ್ತು ಈ ಥರ ತಲೆ ತೆಗಿಸ್ತವ್ರಲ್ಲ. ತಲೆ ತೆಗ್ಸೋ ಕೆಲಸ ಮಾಡಿಬಿಟ್ರಲ್ಲ ಮಾದೇವರು ಅಂದ್ಕೊಂಡು ಏನು ಹೊಸಿ ಬೇಜಾರಾಗಿಲ್ಲ ಕಣಜ್ಜಿ ನನಗೆ. ಇನ್ನೇನು ಮಾಡಿ ಹೇಳು? ಎಲ್ಲ ನಮ್ಮ ಮನೆ ಬರ ಮೇಲ್ ಬರ್ಸ್ಕೊ ಬಂದಿರೋದು ಯಾರಿಗಾರು ಕೊಡೋಕ್ಕದವ. ನಾನು ಅವನು ಅಂತ ನಂಬಿದ್ಕೆ ಇವತ್ತು ಸರಿಯಾಗಿ ಮಾಡ್ದೆ. ಸರಿಯಾಗಿ ಎಲ್ಲ 12-20 ಅವರನ್ನ ಅವ್ನಿಗೆ ಹೋಯಿಸ್ದೆ. ನಮ್ಮ ಮಾದೇವ ಮಾಡ್ಕೊಂಡು ಹೋಯ್ತಾನೆ ಅಂದಿದ್ದಕ್ಕೆ ಇವತ್ತು ಸರಿಯಾಗಿ ಮಾಡ್ಬಿಟ್ಟು ಹೋದ. ನಾನು ಮಾತಿಗೆ ಬೆಲೆ ಕೊಡ್ನಿವಲ್ಲ ಲತಾ. ನನಗೆ ಮಾತು ಬೆಲೆ ಕೊಡ್ನಿವಲ್ಲ. ಕಟ್ಟು ತಾಲಿಯ ಆಗಿರೋ ತಪ್ಪ ಆಗದೆ ಇನ್ನೇನು ಮಾಡೋಕ್ಕಾಗಿಲ್ಲ. ಕೊಟ್ಬಿಟ್ಟು ಅವನಿಗೆ ಬಾಳ್ಕೊಡು. ನೀನಿರು ಮನೇಲಿ ಹೋಗಬೇಡ ಅಂತ ಹೇಳಿದ್ರು ನಾನು ನನ್ನ ರಶ್ಮಿಗೆ ಮೋಸ ಮಾಡೋಕ್ಕಿಲ್ಲ ಅಂದ್ಕೊಂಡು ಎತ್ತಿ ಕಟ್ಕೊಂಡು ಹೋದ್ನಲ್ಲ. ಅವನೇನೋ ಹೋದ. ಇವಳಿಗೆ ಬುದ್ಧಿ ಬೇಡವಾ ರಶ್ಮಿಗೆ? ಇವಳಿಗೆ ಬೇಡವಾ ಬುದ್ಧಿ? ನೀನೇ ಕೋದಿ ಓಲಿ ಅವ್ನು ಸುಮ್ಕಿರು ಅಂದರೆ ನನ್ನ ಗಂಡ ಮೇಲೆ ನಂಗೆ ನಂಬಿಕೆ ಅದೇ ನಾನು ಹೋಯ್ತೀನಿ ಅಂದ್ಕೊಂಡು ಕಡ್ದು ಹೋದ್ಲಲ್ಲ. ಇವತ್ತು ಮನೆ ನೋಡೋಕ್ಕಾಯ್ತಲ್ಲ ಬುರು ಮನೆ ಕಾಣ್ತಾ ಕುಂತದೆ. ನನ್ನ ಮಾನ ಮರುವದಿಯಲ್ಲಿ ಹರಾಜ್ ಹಾಕ್ಬಿಟ್ಟು ಹೋದ. ನಾಲ್ಕು ಚೆನ್ನಾಗಿ ಗೊತ್ತಾದ್ರೆ ನಾಲ್ಕು ಚೆನ್ನಾಗಿ ಕಿವಿಗೆ ಬಿದ್ರಿ ಏನಪ್ಪ ಎಂತಪ್ಪ ಅಂದ್ಬಿಟ್ಟು ತೋಟದ ಮನೇಲಿ ಕಾಯ್ಕೊಂಡು ಕುಂತೀವಿ. ಅವೆಣ್ಣ ಕಾಯ್ಕೊಂಡು ಕುಂತೀವಿ. ಅತ್ತಗೋಂಗಿಲ್ಲ ಇತ್ತಗೋಂಗಿ ಎಲ್ಲೂ ಹೋಗಂಗೂ ಇಲ್ಲ ಬರೋಂಗೂ ಇಲ್ಲ. ನಾ ಹಿಂಸೆ ಆಗೋಗದೆ. ಈ ಗೋವಿಂದ ಮಾಡಿದ ಕೆಲಸ ಯಾವ ಮಟ್ಟಿಗೆ ಆಯಿತು ನೋಡು. ಬಾಡಿಗೆ ಮನೆ ಕೊಟ್ಟು ಇವನು ಇದೆಲ್ಲ ಮಾಡಿದ್ನಲ್ಲ ಸರಿಯಾ? ಅಜ್ಜಿ ಬೇಜಾರು ಮಾಡ್ಕೊಬೇಡಿ ಕಣಜ್ಜಿ. ಅವ್ರೇನು ತಪ್ಪು ಮಾಡಿದ್ರೆ ಹೇಳಿ ಯಾವ್ದು ಕಾಲ ದುಡ್ಡು ಆಯ್ತದೆ ನಮ್ಮ ಅಜ್ಜಿ ಎಲ್ಲಕ್ಕೂ ಖರ್ಚು ಮಾಡ್ತದೆ ಅಂದ್ಕೊಂಡು ಅವತ್ತು ಹೇಳ್ತಿದ್ರು ಕಣಜ್ಜಿ. ನೀವು ಹಬ್ಬಕ್ಕೆ ಹೋಗ್ನಿಲ್ವಾ? ಪಾಪ ನಮ್ಮ ಅಜ್ಜಿಯ ಜೀವ ತಕ ಕೂತೀವಿ ನಾವು. ಪಾಪ ನಮ್ಮ ಅಜ್ಜಿ ನೋಡ್ರಿ ಒಟ್ಟು ಉರಿತದೆ ಕಲೆ ನನಗೆ. ನಾವು ಏನು ತೊಂದರೆ ಒಂದು 2,000-3,000 ರೂಪಾಯಿ ಸಾಮಾನು ತಂದು ಹಾಕ್ಬಿಡ್ತೀನಿ. ಓಸಿ ಖರ್ಚದ ಅಜ್ಜಿ ದುಡ್ಡು ತಡಿ ಯಾವ್ದಾರು ಬಾಡಿಗೆ ಮನೆ ಕೊಡೋದು ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಿದ್ರು. ನಾನು ಅಜ್ಜಿ ಕೇಳ್ದಂಗೆ ಏನು ಕೊಡೋದು ಬೇಡ ಅಂತ ನಾನಂದೆ ಅಜ್ಜಿ. ನಿಜಕ್ಕೂ ಈಗ ಹೊಸಿ ಬೇಜಾರಾಕಿಲ್ಲ. ಅವರು ಹೊಸಿ ಬೇಜಾರು ಮಾಡ್ಕೊಂಡಿಕ್ಕಿಲ್ಲ. ಫೋನಲ್ಲಿ ಹೇಳ್ತಿದ್ರು ಅಷ್ಟೊಂದು ಬೇಜಾರಾಗದು ನನಗೆ. ಮಾದೇವನ ಮಾನಮರುವದಿ ಕಳ್ದ್ಬಿಟ್ಟ. ಅವನಿಂದ ಇವತ್ತು ನಾವು ಬೀದಿಗೆ ಬಂದು ನಿಂತ್ಕೊಂಡಂಗೆ ಆಯಿತು ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊತಿತ್ತಿಲ್ಲ. ಅದಕ್ಕೆ ನಾನೇ ಸುಮ್ಮನಿರಿ ಅತ್ತಾಗ ಇನ್ನೇನು ಮಾಡಿರಿ ಅಂದ್ಬಿಟ್ಟು ಸುಮ್ಮನಿರ್ತೆ ಕಣಜ್ಜಿ. ಅಯ್ಯೋ ಇನ್ನೇನು ಮಾಡೋಕ್ಕದು? ಮಾದೇವ್ರು ಮಾಡಿರೋದು ಕೆಲಸಕ್ಕೆ ಇವತ್ತು ನಾವೆಲ್ಲ ತಲೆ ತಗ್ಸೋ ಕೆಲಸ ಆಗದೆ. ಇನ್ನೇನು ಮಾಡೋಕ್ಕಾಗಿಲ್ಲ ಬುಡಿ ಎತ್ತಾಗೆ. ಪಾಪ ನೀವು ಮಾದೇವ ಅಂದ್ಕೊಂಡು ಎಲ್ಲ ಜವಾಬ್ದಾರಿನ ಅವ್ರಿಗೆ ವಹಿಸಿದ್ರಿ. ಗೋವಿಂದನಿಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ನಿಗೆ ಯಾವುದೇ ಜವಾಬ್ದಾರಿನ ಕೊಟ್ಟಿದ್ದೀರ ನೀವು. ಅದೇ ನಾನು ನಮ್ಮ ಅಜ್ಜಿಗೆ ಯಾರು ನಮ್ಮ ಕೆತ್ತ ಅವ್ರು ಕೊಟ್ಕೋತಾರೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ನನಗೆ ಗೊತ್ತಿತ್ತು ಈ ಬುದ್ಧಿಗಳೆಲ್ಲವ. ಆದರೆ ಯಾಕೆ ಹೇಳ್ಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ ಕಣಜ್ಜಿ. ನನಗೇನು ಅಂದ್ಬಿಟ್ಟು ಸುಮ್ಮನೆ ಅದೇ. ಇವತ್ತು ನೋಡಿ ಮಾನ ಮರುವದಿ ಎಲ್ಲ ಹೋಯ್ತು. ಅಯ್ಯೋ ಇನ್ನೇನು ಮಾಡೋಕ್ಕಾಗೋದು ಬುಡಿ ಅಜ್ಜಿ. ಬೇಜಾರು ಮಾಡ್ಕೋಬೇಡಿ. ಊಟ ಮಾಡಿ. ಊಟ ಬೇಡ ಏನು ಬೇಡ ಹೋಗವ. ಯಾವ ಊಟ ಬೇಡ ಏನು ಬೇಡಕ್ಕಂತ ತಲೆ ಕೆಟ್ಟೋದಂಗೆ ಆಗದೆ ಕದ್ಲತ್ತೋ. ಮನೆ ಒಳಗೆ ನೆಮ್ಮದಿಲ್ಲ. ಏನು ಮಾಡಿ ನಮ್ಮ ಊಟಕ್ಕೂ ಮಗ ಹೆಂಗಿದ್ದದು? ಚೆನ್ನಾಗಿದ್ದಾನೆ? ಚೆನ್ನಾಗದೆ ಕಣಜ್ಜಿ ಚೆನ್ನಾಗದೆ. ಅಯ್ಯೋ ಅವತ್ತೇ ಹೊಂಟ್ಕೊಂಡ ಮಗು. ಅವತ್ತೇ ಹೊಸ ಆರೈಕೆ ಸಾಮಾನು ತಗೊಂಡೋಗಿ ಅಯ್ಯೋ ನಿಮ್ಮವನು ಏನು ಅನ್ನಕ್ಕಿಲ್ಲ. ನಿಮ್ಮವನು ನಿಮ್ಮ ಅಪ್ಪನು ಏನು ತಂದ್ಕೊಂಡಿವ್ರು ಅನ್ಕೋತಾರೆ ಅಂದ್ಬಿಟ್ಟು ಒಂದು 2 kg ಮೊರ್ಕಿನು, ಒಂದು 2 kg ರವೆ, ಸಕ್ಕರೆ, ಕಾಫಿ ಪುಡಿ, ಒಂದು ಯಾರಿಗೋ ಹೇಳಿದೆ ಒಂದು 15 ಸರಿ ಬೆಣ್ಣೆ ಕೊಡಿ ಅಂತ. ಅದು ಒಂದು 50 kg ಅಕ್ಕಿ ಬುಡ್ಸ್ಕೊಂಡು ಮನೇಲೆ ಬರ್ತಾವಲ್ಲ ಬುಡ್ಸ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬರೋದ ಅಂತ ಏನೇನೋ ಸಾಮಾನು ತಗೊಂಡೋಗಿ ಕೊಟ್ಬಿಟ್ಟು ಬರೋದ ಅಂತ ಎಲ್ಲ ಮಾತಾಡ್ಕೊಂಡೋವ. ಅಷ್ಟೊತ್ತಿಗೆ ಹಿಂಗೆ ಆಯ್ತಲ್ಲ. ಇವಳು ವಾಂತಿ ಮಾಡ್ಕೊಂಡು ಕರ್ಕೊಂಡೋದು ಹಾಸ್ಪಿಟ್ಲಿಗೆ. ಅಲ್ಲಿ ಬಸ್ರಿ ಅಂತಂದರು. ಇದೆಲ್ಲ ಆಯ್ತಲ್ಲ ಬರೋಕ್ಕಾಗಿಲ್ಲ. ನಾಳೆ ಕೊಡೋದು ಬರ್ತೀವಿ. ಬೇಜಾರು ಮಾಡ್ಕೋಬೇಡ. ಅವ್ನಿಗೂ ಹೆಂಗನ್ನು ಗೊತ್ತಲ್ಲ ಅವ್ನಿಗೂ ಹಿಂಗೆ ಆಗದೆ ಮನೆ ಒಳಗೆ ಅಂತ ಅವರು ಅರ್ಥ ಮಾಡ್ಕೊತಾರೆ. ಬರ್ತೀನಿ ಮಗಿನ ಹುಷಾರ ಸಾಕು. ಒಂಚೂರ ಆ ಥರ ತೆಗೆದ್ಬಿಟ್ಟವ. ಒಂದು ಕಲ್ ತಗೊಂಡು ಬೆನುಜಿಕ್ಕಲ್ಲ ಚೆನ್ನಾಗಿ ತೊಳ್ಕೊಂಡು ಒಂಚೂರ ಬಜೆ ಅದೊಂದು ಚೂರು ಹಾಕೋ ಜಾಸ್ತಿ ಹಾಕೋಬೇಡ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀನು 2 ಜೊತೆಗೆ ಹಾಕೋ ಬಜೆಯ ಮಗಿಗೆ ಹಾಕ್ಬೇಡ. ಅದು ಆಕರಿಕೆ ಬರ್ತದೆ. ಜೈಕಾಯ ಕಲ್ಲಲ್ಲಿ ತೀರ್ಬಿಟ್ಟು
ಒಂದೇ ಒಂಚೂರು ತುಪ್ಪದ ಜೊತೆಗೆ ಬಾಯಿಗೆ ಹಾಕವೆ. ಮಗ ಒಂಚೂರು ಉಳ್ಕತ್ತದೆ, ಜೈಕಾಯಿ ತಿನ್ನಿಸ್ಬೇಕತ್ತೆ. ಒಂಚೂರು ತೇದ್ಬಿಟ್ಟು ಒತ್ತರತ್ತು ಉಡಿ ಬಾಯಿಗೆ ಸುಮಾರಾಗಿ ಆಯ್ತದೆ. ನಾನು ಬಂದು ಒಂದು 6-15 ದಿವಸ ಉಳ್ಕೊಳ್ಳೋದಂದ್ರೆ ಏನು ಮಾಡಿಯವ? ಈ ತೊಡಗಲ್ಲಿ ಬೇರೆ ಕಾಯ್ಕೊಂಡು ಕುತ್ಕೋಬೇಕು. ದರ್ದ್ರ ಮುಂಡೆದಲ್ಲಿ ಕಾಯ್ತಾ ಕುಂತಿದ್ದು ನಮ್ಮ ಮನೆ ಹಾಳು ಮಾಡೋಕ್ಕೆ. ಮಾತಿಲ್ಲ ಕಾತಿಲ್ಲ. ಹೋಗಿ ಯಾವ ಪರಿಸ್ಥಿತಿ ತಂದ್ಬಿಟ್ರು ನಮ್ಮ ಮನೆ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡಿ ಸಾಕಾಯ್ತದೆ ಕದ್ಲತ್ತೋ. ಬರಂಗೂ ಇಲ್ಲ ಬಿಡಂಗೂ ಇಲ್ಲ. ಏನು ಮಾಡಿಯೇ? ನನಗೆ ಮಗಿನ ಎಷ್ಟೊತ್ತು ನೋಡೋಣಪ್ಪ ನನಗೆ ಆಗದೆ. ಬರೋದ ಅಂದ್ರು ಆಯ್ತಿಲ್ಲ. ಅಚ್ಚುಕಟ್ಟಾಗಿ ಮಾಡ್ತಾರೆ, ಮಾಡಿಸ್ಕೊ. ಚೆನ್ನಾಗಿ ಅವನಲ್ಲಿ ಒತ್ತಾನ ರಾತ್ರತ್ತು ಒತ್ತರ ತುಟ್ಟಿದ ಮಗ ಅಲ್ವಾ ರಾತ್ರ ತೊತ್ಕಿತ್ತಾನ. ಅಯ್ಯೋ ನಿದ್ದೆನೆ ಕೊಡಕಿಲ್ಲ ಕಣಜಿ, ಹೊಸಿ ಹೊಟ್ಟೆ ಉರ್ಸಕ್ಕಿಲ್ಲ. ಏನು ಬೆಳಗ ಅಳ್ತಾನೆ, ಹೊಸಿ ಹೇಳಕ್ಕಿಲ್ಲ. ವಾತಾರ ತುಟ್ಟಿರೋದಲ್ವ ರಾತ್ರ 3 ತಿಂಗಳು ಗಂಟು ಹಂಗೆ ಕಣ್ ಸುಮ್ಕಿರು ಅಳ್ತಾನೆವ. ಸೀರ್ಗೆ ಹಾಕಬಿಡಿ ತೊಟ್ಲಲ್ಲಿ ಮನೆ ಕಲ್ದರೆ ಸೀರ್ಗೆ ಹಾಕೊಂಡು ಮೆತ್ತಗೆ ತೂಕಳಿ ಉಸಾರು ಕಣವ. ಸೀರೆಯಿಂದ ಜಿಗ್ಗಿದ್ಬಿಟ್ಟನು ಚೂಟಾಗಿದ್ದಾನಂತಲ್ಲ ಗೋವಿಂದಂಗೆ ಅಂತಿದ್ದಾವ. ಅಯ್ಯೋ ಹೆಂಗೋ ನನ್ನ ಮಗನಿಗೆ ಹೆಂಗೋ ಗೋವಿಂದನ್ಗೆ ಅತ್ತಾಗ ಒಂದು ಗಂಡು ಮಗ ಆಯಿತು ಅಂತ ನೆಮ್ಮದಿ ತಗೊಳ್ಳೋದು ಅಂದ್ಕೊಂಡು ಹೊಸಿ ಖುಷಿಯಾಗಿಲ್ಲ ಕಣ್ಮಗ. ನನಗೆ ಒಳ್ಳೆ ನೆಮ್ಮದಿ ಸಿಕ್ತು ಈಗ ಅಂದ್ಕೊಂಡೆ. ಹಿಂಗೆ ನೋಡಲಿ ನನ್ನ ಮೊಮ್ಮಕ್ಕಳು ಹೊಟ್ಟೆಯಲ್ಲಿ ಒಂದು ಗಂಡಾಗಿಲ್ಲ. ನಮ್ಮ ಹೆಸರು ಯಾರು ಉಳ್ಸಾರಪ್ಪ ಅಂದ್ಕೊಂಡು ಅದೇ ಒಂದು ಯತ್ನೆ ಆಗಿತ್ತು. ಹೆಂಗೋ ಗೋವಿಂದನಿಗೆ ಗಂಡು ಆಯ್ತಲ್ಲ ಅಂತ ಸಂತೋಷ ಪಡೋಕ್ಕೂ ನೆಮ್ಮದಿಲ್ಲ ಹೇಳು. ಹಿಂಗೆ ಹಾಕುಂತದೆ ತೊಡಗಲ್ನಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗೋಯ್ತು. ಮಾದೇವ ಅಂದ್ಕೊಂಡು ಅವನ ನಾವು ತಲೆ ಮೇಲೆ ಕತ್ತಿಸ್ಕೊಂಬಿಟ್ಟಕನವ. ನನ್ನ ಮಗನ ಕೂಡ ಜವಾಬ್ದಾರಿ ಗೋವಿಂದನ್ ಕೊಟ್ಟಿದ್ರೆ ಇವನು ಎಷ್ಟೋ ಚೆನ್ನಾಗಿ ನಿಭಾಯಿಸ್ಕೊ ಹೋಗ್ತಿದ್ದ. ಅವನ ನಂಬಿ ಇವತ್ತು ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡಂಗೆ ಆಯಿತು. ಇಲ್ಲಾದ್ರೂ ಕಳಿಸ್ತಿದ್ದೀರ ಕಣವ, ಊಟ ಗೀಟ ತಂದು ಕೊಡಕ್ಕೆ ಬಂದವನಿ ಕೆಲಸ ಮಾಡೋನೆ. ನಾವು ಗೋವಿಂದನ್ನೇ ನಂಬ್ತಿದ್ದೀರ ನಾವು. ಈ ನನ್ನ ಮಗನ ನಂಬಿ ಇವತ್ತು ನಾವು ಈ ಪರಿಸ್ಥಿತಿಗೆ ಆಗಿವಿ. ಅಯ್ಯೋ ಬಿಸಾಕು, ಏನು ಹಣೆ ಬರೀತು ಆಯ್ತು ಅತ್ತಾಗೆ. ನೀನು ಮಾಡೋಕ್ಕಾಗಿಲ್ಲ. ಬಿಟ್ಟುಟ್ಟೋದೆಲ್ಲ ಮೈಸೂರಲ್ಲಿ ಮನೆ ಮಾಡ್ಕೊಂಡು ಇದ್ದಾರಂತೆ. ಇರ್ಲಾಕು ಏನಾರು ಮಾಡ್ಕೊಳ್ಳಿ, ಅದು ಯಾಕಬೇಕು? ನನ್ನ ಮಾತು ಮರುವದಿ ಕೊಡಲಿಲ್ಲ. ಬೆಳಗ್ಗೆ ಒಂಚೂರು ತಾಲಿ ಕಟ್ಟಿಬಿಡ್ಲ ತಾಗೆ ಬಾಳ್ ಕೊಡ್ಲ ಅಂದರೆ ನಾನು ಕಟ್ಟಕ್ಕಿಲ್ಲ ಅಂದ. ನಾನು ಇರ್ತೀನಿ, ನಾನು ಮೋಸ ಮಾಡೋಕ್ಕಿಲ್ಲ ಅಂದಲ್ಲ. ಆವತ್ತು ಚೆನ್ನಾಗಿತ್ತಾ? ಯಾವತ್ತು ಚೆನ್ನಾಗಿತ್ತವ? ಅಲ್ಲ ಕಣಜಿ, ಮಾಡೋ ಕೆಲಸ ಮಾಡಿಬಿಟ್ಟು ಮಾದೇವರು ಈಗ ಇವತ್ತು ಅವೇನು ಕೈ ಕೊಟ್ರೆ ಚಂದವ ಕೊಟ್ಟಾರ ತಾಲಿಯೇ? ಓ ಅದಂಗದ ಅವತ್ತು ಗುಟ್ನಲ್ಲಿ ಮೂಗಿ ಗೊತ್ತಾಗಿಲ್ಲ ಅಂದ್ಕೊಂಡು ಮಾಡ್ದೆ ಕೆಲಸವ. ಇವತ್ತು ಸಿಗಾಕೊಂಡ ಇನ್ನು ಎಡ್ತಿ ಬಿಟ್ಟಾಳ. ಆ ತೊಡಗಾರಿ ಎಲ್ಲಕ್ಕಿಂತ ಹೆಚ್ಚು ಅವಳತ್ತು ನಂಬಕ್ಕಿಲ್ಲ. ನನ್ನ ಗಂಡ ಸರಿ ಅಂತ ವಾದ ಮಾಡ್ತಾಳೆ. ಏನಾರು ಮಾಡ್ಕೊಳ್ಳಿ ಹೋಗಿ ಆಲ್ ಬಿದ್ದು. ನಮ್ಗೇನವ ನಮ್ಮ ಮಾತು ಅಂದ್ರೆ ಆಯ್ಕಿಲ್ಲ. ಸುಮ್ಮನೆ ಮಾತಾಡಿ ಯಾಕೆ ಇಷ್ಟು ಅಂದ್ಬಿಟ್ಟು ನಾನು ಏನು ಮಾತಾಡಕ್ಕಿಲ್ಲ ಕಣವ. ಲತಾ ಒಟ್ಟಿಗೆ ಮಗ ಹುಷಾರು ಬರ್ತೀವಿ ಅನ್ನೋದು ಈ ವಾರದಲ್ಲೆಲ್ಲ ಬರ್ತೀವಿ. ನೋಡೋದ ಬರ್ತೀವಿ ಮಗ ಹುಷಾರು ಕಣವ. ಸರಿ ಕಣಜಿ ಆಯಿತು. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಎಲ್ಲ ಸರಿ ಆಯ್ತದೆ ಸುಮ್ಕಿರಿ. ಅಯ್ಯೋ ತಲೆ ಕೆಡ್ಸ್ಕೊಂಡು ಏನಾಯ್ತಿತ್ತು ಸುಮ್ಕಿರು. ತಲೆನೂ ಕೆಡ್ಸ್ಕೊಳಕಿಲ್ಲ, ಏನು ಕೆಡ್ಸ್ಕೊಳಕಿಲ್ಲ ಕತೆ. ತಾಡವ ಮಾಡಿಸ್ತೀನಿ ಆಮೇಲೆ. ಸರಿ ಅಜ್ಜಿ ಆಯ್ತು, ಅದು ಏನು ನೋಡಿ ಆಮೇಲೆ ಮಾಡ್ತೀನಿ ನಾನೇ. ಮಗ ಫೋನ್ ಕಟ್ ಮಾಡಿದ್ಲಾ? ಕಣವ ಕಟ್ ಮಾಡಿದ್ರು. ಒಳ ಸರಿಯಾಗಿ ಮಾಡ್ದ ಮಾದೇವ ಏನು ಎಲ್ಲದಕ್ಕೂ ಅವನೇ ಕಣವ. ನಮ್ಮ ಮನೆಯವ್ರು ಯಾವುದಕ್ಕೂ ಏನು ಜವಾಬ್ದಾರಿನೂ ಕೊಡಂಗಿಲ್ಲ. ಎಲ್ಲಾಗೂ ಮಾದೇವ ಒಳ ಸರಿಯಾಗಾಯ್ತು ಮಾತ್ರ ಆಗೋದಾಯ್ತವ. ಸತ್ವಂತ ಮತ್ತೆ ಯಾಕೆ ಹೋಗಿ ಕೆಲಸ ಮಾಡ್ದ ಸತ್ವಂತ ನಮ್ಮ ಮಾದೇವ ಸರಿ. ನಮ್ಮ ಮುನ್ನೆ ಬಂದಾಗಲೂ ಹೊಸಿ ಹೋಗ್ತಿದ್ರ ನಮ್ಮ ಗೋವಿಂದ ಕ್ವಾಚ ಹಿಂಗೆ ಅಂತ. ಈಗ ನೋಡ್ದ ಮಾದೇವನ ಬುದ್ಧಿ ಯಾವ ಮಟ್ಟ ಕಲ್ತವನೆ ಅಂತ. ಮಾಡೋದು ಮಾತ್ರ ಸರಿಯಾಗಿ ಬುದ್ಧಿ ಕಲ್ಸನಕ ಸುಮ್ಕಿರು. ಮನೆ ಜನ ಎಲ್ಲವ ಮಾದೇವ ಅಂತಿರು. ಅಯ್ಯೋ ಕತೆ ಒಳ ಸರಿ ಮಾಡೋರು ಮನೆ ಬಿಟ್ಟು ಒಂದೊಂದಲ್ಲ ಮನೆ ಮಾಡ್ಕೊಂಡಿದ್ದಾನಂತ ಕಣವ ಮೈಸೂರಲ್ಲಿ. ಇರ್ಲಿ ಸುಮ್ಕಿರ್ನೆ ಅವ್ನು ಬಸ್ಲಿ ಮಾಡಿದ್ದು ನಮ್ಮ ಮಾರಯ್ಯ ಅಂತ ಈ ತರಲೆ ಕೆಲಸ ಮಾಡ್ಕೊಳಕ್ಕೆ ಹೇಳಿದ್ರ ಅವನ್ನ. ಅದಕ್ಕೆ ಮೂಗಿ ಏನು ಬಸ್ರಿ ಮಾಡಕ್ಕೆ ಹೋಗಿದ್ದ ಅವನು ಮುಗಿಯೇ. ಅಯ್ಯೋ ಹೊಸಿ ಹೋಯ್ತಿತ್ತಿಲ್ಲ ಕಣವ, ಊಟ ತಗೊಂಡು ಹೋಗೋದು, ನಾಷ್ಟ ತಗೊಂಡು ಹೋಗೋದು, ಕಾಪಿಗೆ ತಗೊಂಡು ಹೋಗೋದು ಹಿಂಗೆಲ್ಲ ಮಾಡ್ತಿದ್ದ ಕಣವ. ಒಳಗೆ ಸರಿಯಾಗಿ ಮಾಡ್ತಾವ. ಇವಳ ರಸ್ ಮೀಡಿಯಾಕೆ ಹಾಕಿಲ್ಲ ಏನು ಈಗಲೂ ನಂಬ್ತಿಲ್ವಂತೆ ಹಂಗಂತ ಅನ್ನಿಲ್ವಾ? ಇಲ್ಲಿ ನನ್ನ ಗಂಡನ ಮೇಲೆ ನನ್ನ ನಂಬಿಕೆ ಇದೆ. ನಾನು ನಂಬಿಕೆ ಯಾರು ಹೇಳಿದ್ರು ಅಂದ್ಬಿಟ್ಟು ಓದ್ಲಂತಲ್ಲ ಅವಳು. ಅಷ್ಟರ ಮಟ್ಟಿಗೆ ಹೊಸಿ ಹೊರಗಡೆಗೆ ಗಂಡು ಇರ್ತೀವಿ. ಹೊಸಿ ಹೊರಗಡೆಗೆ ಏನು ಅವರೇ ಸರಿ ಪ್ರೀತಿ ಸುಟ್ಟು ಮದುವೆ ಆಗಿರೋ ನನಗೆ ಹೆಂಗೆ ಆಡ್ತಾರೆ ಗೊತ್ತಾ? ಈಚೆಲ್ಲ ಕೈ ಹಿಡ್ಕೊಂಡು ಕುತ್ಕೊಳ್ಳೋದು ಹೆಂಗೆ ಹೊಸಿ ಹೊರಗೆ ಆಡ್ತಿದ್ದಿಲ್ಲ ಒಟ್ಟಿಗೆ. ಈಗ ಒಳ್ಳೆ ಸರಿಯಾಗಾಯ್ತು. ಮಂಗಳಾರತಿ ಆಯಿತು. ಫೋನ್ ಮಾಡಿ ರಶ್ಮಿಗೆ ಫೋನ್ ಮಾಡು ಏನಂತೆ, ಏನು ಬಾಡಿಗೆ ಗಿಡ್ಗೆ ಎಷ್ಟು ಬಾಡಿಗೆ ಏನು ಎಂತ ಅಂತ ಕೇಳ್ದ. ಮಾಡಿದ ಫೋನ? ಇಲ್ಲ ಮಾಡಿಲ್ಲ ಮಾಡ್ತೀನಿ ಸುಮ್ಕಿರ ಆಮೇಲೆ ಮಾಡ್ಬಿಟ್ಟು ಕೇಳ್ತೀನಿ ಏನು ಎಂತ ಅಂದ್ಬಿಟ್ಟು ಅದನ್ನು ವಿಚಾರಿಸ್ತೀನಿ. ಮಾಡು ಫೋನ ನೋಡೋದು ಏನಂದಳು ಅಂತ. ಆಮೇಲೆ ಮಾಡೋಕ್ಕಾಯ್ತದೆ ಸುಮ್ಕಿರು. ಇಷ್ಟೊತ್ತಿಗೆ ಬೇಡ ಪ್ರಿಯಾಗಿರಕ್ಕಿಲ್ಲ ಕಟ್ ಮಾಡ್ತಾಳೆ ಅದು ಇದು ಅಂತ. ಅವ್ಳು ಪ್ರಿಯಾಗಿ ಮಧ್ಯಾಹ್ನ ಕೂತಿರ್ತಾಳಲ್ಲ ಆಗ ಮಾಡೋದ್ರೆ ಡೀಟೇಲಾಗಿ ಕೇಳ್ಕೊಬೋದು. ಆಮೇಲೆ ಮಾಡೋ ಸುಮ್ಕಿರವ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.